ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಿದಂತಹ ಹಾಡುಗಳು ಮತ್ತು ಸಂಗೀತ ನಿರ್ದೇಶಕರ ಬಗ್ಗೆ ನಾವು ಇವತ್ತಿನ ಚರ್ಚೆಯಲ್ಲಿ ಮಾತಾಡ್ತಾ ಇದ್ವಿ. 50ಸಲ್ಲಿ ಎಂಟ್ರಿ ಆದರೂ 60ಸಲ್ಲಿ ಮ್ಯಾಜಿಕ್ ಮಾಡಿದವರು, 60s ಆ್ಯಂಡ್ 70s ಮತ್ತು 80ಸಲ್ಲಿ ರಾಜನ್ ನಾಗೇಂದ್ರ. ಕನ್ನಡದ ಮೆಲೋಡಿ ಹಾಡುಗಳ ಒಂದು ಸಾಲು ಸಾಲು ಸರಣಿ ಕೊಟ್ಟವರು ರಾಜನ್ ನಾಗೇಂದ್ರ. ಅವ್ರ ಕಂಪೋಸಿಷನ್ಸ್ ಬಗ್ಗೆ ಮಾತಾಡಿದ್ದಾರೆ, ಅವರು ಸೆಟ್ ಮಾಡಿದಂಥ ಟ್ರೆಂಡ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲ, ನನ್ನ ಫೇವ್ರೆಟ್ ಕಂಪೋಸರ್ಸ್ ಅವರು ಕನ್ನಡದಲ್ಲಿ. ಅಂದರೆ ಎಷ್ಟೋ ಹಾಡುಗಳು ಇವಾಗ್ಲೂ ಯಾರು ಕೇಳಿದ್ರು ಅದು ಅಣ್ಣವ್ರ ಜೊತೆ ಕಾಂಬಿನೇಷನ್ ಇರಲಿ, ವಿಷ್ಣುವರ್ಧನ್ ಅವ್ರ ಜೊತೆ ಇರಲಿ. ಆಮೇಲೆ ನೀವು ಹೇಳಿದಂಗೆ 60s 70s 80s 30 years ರೋಲ್ ಮಾಡೋದು ತುಂಬ ಕಷ್ಟ. ಹೌದು, ಅದು ಎಕ್ಸ್ಟ್ರಾರ್ನರಿ. ಆ್ಯಂಡ್ ನಿಜವಾಗ್ಲೂ ಕನ್ನಡದ ಲೆಜೆಂಡ್ಸ್ ಅವರು. ನಾವು ಪುಣ್ಯ ಮಾಡಿರ್ಬೇಕು ಈ ಮಣ್ಣಲ್ಲಿ, ಅವರು ಹುಟ್ಟಿದ ಮಣ್ಣಲ್ಲಿ ನಾವು ಮುಟ್ಟಿ ಅದು ಅಟ್ಲೀಸ್ಟ್ ಮ್ಯೂಸಿಷಿಯನ್ ಆಗಿರೋದಕ್ಕೆ. ಆಮೇಲೆ ಒಂದು ರಾಜ್ಕುಮಾರ್ ಅವರ ಪ್ರಥಮಾರ್ಧದ ಹಿಟ್ಗಳನ್ನು ಕೊಟ್ಟವರು ರಾಜನ್ ನಾಗೇಂದ್ರ ಜೋಡಿ. ತದನಂತರ ಅನಂತ್ ನಾಗ್ ಅವರ ಒಂದು ಹಿಂದಿಯಲ್ಲಿ ರಾಜೇಶ್ ಖನ್ನಾ ಹೇಗೆ ಹಾಡುಗಳಿಂದಲೇ ಜನಕ್ಕೆ ಪರಿಚಯ ಆದರು, ಕನ್ನಡದಲ್ಲಿ ಅನಂತ್ ನಾಗ್ ಕೂಡ ಹಾಡುಗಳ ರಾಜ ಅನ್ನೋ ಥರ ಆಗ್ಬಿಟ್ರು. ಅಂತ ಒಂದು ಸಾಲು ಹಿಟ್ಟು ಕೊಟ್ಟರು. ಅದ್ರ ಜೊತೆಗೆ ವಿಷ್ಣುವರ್ಧನ್ ಅವರಿಗೂ ಕೂಡ ಕೆಲವು ಅದ್ಭುತವಾದಂಥ ಹಾಡುಗಳು, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಜೀವವೀಣೆ, ಹೊಂಬಿಸಲು ಚಿತ್ರದ ಜೀವವೀಣೆ ನಾವು ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿನುಲುಮೆಯ ಸಂಕೇತ. ಮಿಡಿಯುವ ಮನಗಳು ಎರಡು, ಮಿಡಿತದ ರಾಗವು ಒಂದೇ, ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ. ಕಪ್ಪಿಸುವ ಹೃದಯಗಳೆರಡು, ತಾಪದ ವೇಗವು ಒಂದೇ, ಸೇರುವ ಶುಭ ಸಮಯದಿ ವಿರಹ ಇರದು ಮುಂದೆ. ಭಾವಗೀತೆ ಬಾಳಿನೊಲುಮೆಯ ಸಂಕೇತ, ಜೀವವೀಣೆ ನೀಡು ಮಿಡಿತದ ಸಂಗೀತ. ಕನ್ನಡದ ದಿ ಬೆಸ್ಟ್ ಎವರ್ಗ್ರೀನ್ ಸಾಂಗ್ಸ್ ಅಂತಂದರೆ ಫಸ್ಟ್ ರಾಜನ್ ನಾಗೇಂದ್ರ ಅವ್ರದ್ದು. ಹೌದು, ನಿಜ, ಖಂಡಿತ. ಒಂದು ಮೆಲೋಡಿ ಟ್ರೆಂಡ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ದಕ್ಷಿಣ ಭಾರತದಲ್ಲಿ ಮತ್ತೋರ್ವ ದೊಡ್ಡ ಸಂಗೀತ ದಿಗ್ಗಜ ಇಳೆಯರಾಜ ಅವರು ಮದ್ರಾಸ್ನಲ್ಲಿದ್ದುಕೊಂಡು ಸಂಪೂರ್ಣವಾಗಿ ತಮಿಳು ಚಿತ್ರರಂಗದ ಸಂಗೀತವನ್ನು ರೂಲ್ ಮಾಡಿದವರು ಅಂತ ಹೇಳ್ಬೋದು. ನಮ್ಮ ದುರಾದೃಷ್ಟವೇನೋ ಕನ್ನಡದಲ್ಲಿ ತುಂಬ ಕಡಿಮೆ ಸಿನಿಮಾಗಳಿಗೆ ಅವರು ಕಂಪೋಸ್ ಮಾಡಿದ್ರು. ಆದರೂ ಕೆಲವು ಮಾಡಿದಂಥ ಕೆಲವು ಚಿತ್ರಗಳು ಇವತ್ತಿಗೂ ಮರೆಯುವ ಹಾಗಿಲ್ಲ. ನಿಮ್ಮ ಪ್ರಕಾರ ಇಳೆಯರಾಜ ಅವರ ಆ ಟ್ರೆಂಡ್ ಹೇಗಿತ್ತು? ರಾಜಾ ಸರ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿತ್ತು. ಸೊ ಅವ್ರ ಎದುರುಗಡೆ ಕೂತ್ಕೊಂಡಿದ್ದಾಗ ಸುಮಾರು ಹಾಡುಗಳು ತಲೆಗೆ ಬಂದು ಹೋಗ್ತಾನೆ ಇತ್ತು. ನನಗೆ ಏನು ಮಾತಾಡ್ಬೇಕು ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ. ಕಲ್ಯಾಣ್ ಸರ್ ನನ್ನ ಕರ್ಕೊಂಡೋಗಿದ್ರು, ಏನೋ ಮಾತಾಡಿ ಅಂತ. ನಾನು ಹಿಂಗೆ ನೋಡ್ತಾನೆ, ರಾಜಾ ಸರ್ ಅಬ್ಸರ್ವ್ ಮಾಡ್ತಾಯಿದ್ರು. ಹೇಳಿ ಏನು ಅಂತ ಹಿಂಗೆ ಕೇಳಿದ್ರು. ಸರ್, ದೇವ್ರನ್ನ ಎದುರುಗಡೆ ನೋಡ್ತಾ ಇರೋಂಗೆ ಆಗ್ತಾಯಿದೆ, ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ನಿಜವಾದ ಮಾತು. ಯಾಕಂದರೆ ಇವತ್ತು ಮ್ಯೂಸಿಕ್ ಗಾಡ್ ಅಂತ ಹೇಳ್ಬೇಕಂದ್ರೆ ಇಸೈನ್ಯಾನಿ ಇಳೆಯರಾಜ, ಸಂಗೀತ ಮಾಂತ್ರಿಕ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಯಾಕಂದರೆ ಅವರು ಮ್ಯೂಸಿಕ್ ಮಾಡಿರೋ ಹಾಡುಗಳಲ್ಲಿ ಒಂದೊಂದು ಹಾಡಿಂದ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 10 ಹಾಡು ಕ್ರಿಯೇಟ್ ಮಾಡು ಮತ್ತೆ.
ಅವರು ಆ ಕೆಲಸ ಮಾಡಲ್ಲ. ನೆಕ್ಸ್ಟ್ ಬೇರೆ ಹೋಗ್ತಾ ಇರ್ತಾರೆ. ಬಟ್ ಇವಾಗಿನ ಕಂಪೋಸರ್ಸ್ ಎಲ್ಲ ಮುಂದೆ ಎಷ್ಟು ಜನ ಬಂದ್ರು ಅವ್ರದ್ದು ಒಂದೊಂದು ಹಾಡಿಂದ ಒಂದಷ್ಟು ಮ್ಯೂಸಿಕ್ ಬರ್ತಾನೆ ಇರುತ್ತೆ, ಅಷ್ಟು ಇನ್ ಡೀಟೇಲ್ ವರ್ಕ್ ಇರುತ್ತೆ. ಆ್ಯಂಡ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ ಫಿಲ್ಮ್ ಮ್ಯೂಸಿಕ್ಗೆ ತಂದಿದ್ದು, ಕ್ಲಿಯರಾಗಿ ತಂದಿದ್ದು, ಟೆಕ್ಸ್ಟ್ ಬುಕ್ ಪ್ರಕಾರ ಹೆಂಗೆ ಇರಬೇಕು ಅಂತ ತಂದಿದ್ದು ಇಳೆಯರಾಜ ಅವರೇ. ಸುಮಾರು ಹಾಡುಗಳು ಅವ್ರದ್ದು, ಚಿನ್ನ ತಾಯವಳು ತಂದರ ಸಾವೇ, ಈ ಸಾಂಗು ನನಗೆ ಬಿರುಗಾಳಿ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡುವಾಗಾಯಿತು, ಅಮ್ಮ ಮಗಂದೆ ಸೆಂಟಿಮೆಂಟ್. ಈ ಹಾಡಿಂದ ನನಗೆ ಇನ್ನೊಂದು ಹಾಡು ಬಂತು, ಚಂದ ಮಾಮ ತಾನಾನ ನಾರಾನ ನಾನ ಬೀಸು ಅಂತ ತಾನಾನ ನಾನ ನೀನಾನ ತಾನೇ. ಈ ಥರ ಒಂದು ಕಂಪೋಸಿಷನ್ನು ನನಗೆ ಆ ಹಾಡು ಕೇಳಿದ್ಮೇಲೆ ನನಗೆ ಈಗ ತಾನ ತಾರೆ ನಾರೆ ನಾರೇ. ಸೊ ಆ ಥರ ಸುಮಾರು ಹಾಡುಗಳಿದೆ ಸರ್. ಇನ್ಸ್ಪೈರ್ ಆಗಬೇಕಂದ್ರೆ ಫಸ್ಟ್ ಅವ್ರು ಆಡಿಯೋ ಕೇಳಿದ್ರು ಸರ್. ನಗು ಎಂತಿದೆ, ಈ ಹಾಡನ್ನು ನಾವು ಈಗ ಕೇಳೋದಾದರೆ ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಎಂದು, ನಗು ಎಂದಿದೆ ಮಂಜಿನ ಬಿಂದು. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ ಬಾಬಾ, ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರುನಿ ಬೇಗ ಬಾಬಾ, ಹಾರಲು ಆಗದೆ ಸೋತಿರಲು ಬಾಳಿಗೆ ಗೆಳೆಯನು ಬೇಕಿರಲು, ಬಯಸಿದೆ ಹರಸಿದಿನ ಕಂಡೀಗಲಿನ ನನ್ನ ಸ್ನೇಹಿತನ, ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂಧ. ಹೆಮ್ಮೆಯಿಂದ ನಾವು ಆಚೆ ಯಾವುದೇ ಸ್ಟೇಟ್ಗೆ ಹೋಗಿ ಹೇಳ್ಕೊಂಡ್ರು ನಮ್ಮ ಕನ್ನಡದಲ್ಲಿ ಒಬ್ಬರು ಲೆಜೆಂಡ್ ಇದ್ದಾರೆ, ಹಂಸಲೇಖ ಸರ್ ಅಂತ ಹೇಳ್ಬೋದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು.